ಹಾಯ್ ಫ್ರೆಂಡ್ಸ್, ಅಲೈಟ್ ಮೋಷನಲ್ಲಿ ಹೇಗೆ ಎಡಿಟಿಂಗ್ ಮಾಡೋದು ಅಂತ ಹೇಳಿ ಇನ್ಸ್ಟಾಗ್ರಾಮ್ ರೀಲ್ಸ್, ಈಗ ಟ್ರೆಂಡಿಂಗಲ್ಲಿರುವಂತಹ ಇನ್ಸ್ಟಾಗ್ರಾಮ್ ರೀಲ್ಸ್ಗಳನ್ನು ನೋಡ್ತಿರ್ತೀರಿ. ಹಾಗೆ ಹೇಗೆ ಎಡಿಟಿಂಗ್ ಮಾಡೋದು ಅಂತ ಇಲ್ಲಿ ಈ ವಿಡಿಯೋದಲ್ಲಿ ಪ್ರಿವ್ಯೂ ನೋಡಿದಿರಲ್ಲ, ಅದೇ ರೀತಿ ಶಾರ್ಟಾಗಿ ಹೇಗೆ ಎಡಿಟ್ ಮಾಡೋದು ಅಂತ ಹೇಳಿಕೊಡ್ತೀನಿ. ಎಲ್ಲರೂ ಕರೆಕ್ಟಾಗಿ ನೋಡ್ಕೊಳ್ಳಿ, ಯಾರು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ಮೊದಲಿಗೆ ಅಲೈಟ್ ಮೋಷನ್ ಆ್ಯಪ್ ಓಪನ್ ಮಾಡ್ಕೊಳ್ಳೋಣ. ಅಪ್ಲೋಡ್ ಮಾಡೋದು ನಾವು ಇನ್ಸ್ಟಾಗ್ರಾಮಿಗೆ ಆಗಿರೋದ್ರಿಂದ ಮೊದಲಿಗೆ ಇನ್ಸ್ಟಾಗ್ರಾಮ್ ಸೈಜ್ ಅಥವಾ ರೀಲ್ಸ್ ಸೈಜ್ ಅಂತ ಹೇಳ್ತೀವಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಂತರ ಆ್ಯಡ್ ಕೊಟ್ಟು ಅದರಲ್ಲಿ ನಿಮಗೆ ಮ್ಯೂಸಿಕನ್ನು ಆ್ಯಡ್ ಮಾಡಬೇಕು. ರಾಟೆ ಚಿತ್ರದ ಸಾಂಗ್ ಇದು. ಆ್ಯಡ್ ಮ್ಯೂಸಿಕ್ ಕೊಟ್ಟು ಆಮೇಲೆ ನೀವು ಅದಕ್ಕೆ ಇಮೇಜನ್ನು ಆ್ಯಡ್ ಮಾಡಬೇಕು. ಈ ಸಾಂಗಿಗೆ ಯಾವ ಇಮೇಜ್ ಸೂಟ್ ಆಗುತ್ತೋ ಆ ಇಮೇಜನ್ನು ಆ್ಯಡ್ ಮಾಡಬೇಕು. ಇಮೇಜ್ ಆ್ಯಡ್ ಮಾಡಿದ ನಂತರ ನೀವು ಬೀಟ್ ಮಾರ್ಕ್ಗಳನ್ನು ಹಾಕ್ಕೊಳ್ಬೇಕು. ಅಂದರೆ ಸಾಂಗಿಗೆ ಲಿರಿಕ್ಸ್ ಎಲ್ಲೆಲ್ಲಿ ಬರುತ್ತೆ ಅಲ್ಲಲ್ಲಿ ಬೀಟ್ ಮಾರ್ಕ್ಸ್ಗಳನ್ನು ಆ್ಯಡ್ ಮಾಡಿಕೊಳ್ಬೇಕು. ನಾನು ಈಗಾಗಲೇ ಬೀಟ್ ಮಾರ್ಕ್ಸ್ ಆ್ಯಡ್ ಮಾಡಿಕೊಂಡದ್ದು ಇದೆ, ನಾನು ಅದನ್ನು ತೋರಿಸ್ತೀನಿ ನಿಮಗೆ. ಇಲ್ಲರೆ ಟೈಮ್ ವೇಸ್ಟ್ ಆಗುತ್ತೆ ಮತ್ತು ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ಬೀಟ್ ಮಾರ್ಕ್ಸ್ ಇದ್ದ ಪ್ರಾಜೆಕ್ಟನ್ನು ನಿಮಗೆ ತೋರಿಸಿ ಅದರಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಾಡಿಯಾಗಿದೆ. ಈಗ ಫೋಟೋವನ್ನು ಕರೆಕ್ಟಾಗಿ ಪ್ರೊಫೈಲ್ ಫುಲ್ ಆಗುವ ಹಾಗೆ ಒಂದು 9:16 ರೇಷಿಯೋ ಫುಲ್ ಆಗುವ ಹಾಗೆ ಅದನ್ನು ಇಟ್ಕೊಳ್ಳಿ ಫೋಟೋವನ್ನು. ನೆಕ್ಸ್ಟ್ ಫೋಟೋವನ್ನು ಸಾಂಗ್ ಎಂಡ್ ಆಗೋ ತನಕ ಇಟ್ಕೊಳ್ಳಿ ಫೋಟೋವನ್ನು. ನೆಕ್ಸ್ಟು ಲಿರಿಕ್ಸ್ ಆ್ಯಡ್ ಮಾಡಬೇಕು. ನೆಕ್ಸ್ಟು ಲಿರಿಕ್ಸ್ ಇಲ್ಲಿ ಬಂದು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಕೊಡಿ. ಆ್ಯಡ್ ಟು ಟೆಸ್ಟ್ ಅಂತ ಕೊಡಿ. ನಿಮಗೆ ಲಿರಿಕ್ಸು ಮೊದಲೇ ನೀವು ರೆಡಿ ಮಾಡಿ ಇಟ್ಕೊಂಡಿರಬೇಕು. ನಾನು ಆ್ಯಕ್ಚುಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಕಾಪಿ ಮಾಡ್ಕೊಳ್ಳಿ. ಒಂದು ಲೈನು ನೋವಿನಲ್ಲಿ ನಗುವಾಗಿಂತ ಅದನ್ನು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕ್ಯಾಪ್ಸ್ ಮಾಡ್ಕೊಳ್ಳಿ. ಇಲ್ಲಿ ಬೀಟ್ ಮಾರ್ಕ್ ಬರೋ ತನಕ ಈ ಲಿರಿಕ್ಸನ್ನು ಸೆಟ್ ಮಾಡ್ಕೊಳ್ಳಿ. ಯಾವ ಕಲರ್ ಬೇಕು ಆ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವೈಟ್ ಕಲರ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಆಮೇಲೆ ಫಾಂಟ್ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಎಡಿಟ್ ಟೆಸ್ಟ್ಗೆ ಹೋಗಿ ಇಲ್ಲಿ ಫಾಂಟ್ ಚೇಂಜ್ ಮಾಡ್ಬೋದು. ಯಾವ ಫಾಂಟ್ ಬೇಕು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾನು ಬಸ್ಸಿ ಅಂತ ಒಂದು ಫಾಂಟ್ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಯಾವ ಜಾಗದಲ್ಲಿ ಆ ಫಾಂಟ್ ಅಂದರೆ ಲಿರಿಕ್ಸ್ ಕೂರಬೇಕು ಹಾಗೆ ಕೂರ್ಕೊಳ್ಳಿ. ಕೂರಿಸ್ಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ಫಾಂಟ್ ಸೈಜ್ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ, ಸ್ವಲ್ಪ ಚೆಂದ ಕಾಣುತ್ತೆ. ಆಮೇಲೆ ಸ್ವಲ್ಪ ಕ್ರಾಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ಹೀಗೆ ಮಾಡ್ಕೊಂಡಿರಿ. ಆಮೇಲೆ ಇನ್ನೊಂದು ಲಿರಿಕ್ಸು ಮತ್ತೆ ಹೋಗಿ ಕಾಪಿ ಮಾಡಿಕೊಂಡು ಅಲೈಟ್ ಮೋಷನ್ ಆ್ಯಪಿಗೆ ಒಂದು ಆ್ಯಡ್ ಟೆಸ್ಟಿಗೆ ಹೋಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಪೇಸ್ಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನು ಹೀಗೆ ಎಲ್ಲ ಲಿರಿಕ್ಸ್ಗಳನ್ನು ಆ್ಯಡ್ ಮಾಡಿಕೊಂಡು ಆಮೇಲೆ ಬಂದು ಈ ಲಿರಿಕ್ಸ್ ಮೇಲೆ ಎಫೆಕ್ಟ್ಸ್ ಕೊಡಬೇಕು. ಅಂದರೆ ಮೂವಿಂಗ್ ಆಗೋ ಥರ ನಿಮಗೆ ಎಫೆಕ್ಟ್ಸ್ ನಾನು ಹೇಗೆ ಕೊಡೋದು ಅಂತ ತಿಳಿಸ್ತೀನಿ. ಅದರದ್ದು XML ಮತ್ತು ಅಲೈಟ್ ಮೋಷನ್ ಪ್ರಿಸೆಟ್ಸ್ ಲಿಂಕ್ ಕೊಟ್ಟಿರ್ತೀನಿ. ಅದೇ ರೀತಿ ನೀವು ಕಾಪಿ ಪೇಸ್ಟ್ ಮಾಡ್ಕೊಂಡ್ರೆ ಆಯಿತು. ನಾನು ನೋಡಿ ಇಲ್ಲಿ XML ಇದ್ದು ಫೈಲಿದ್ದು ಪ್ರಿಸೆಟ್ಸನ್ನು ಕಾಪಿ ಪೇಸ್ಟ್ ಮಾಡ್ತೀನಿ. ನೀವು ಅದೇ ರೀತಿ ಮಾಡಿದರೆ ಆಯಿತು. ಪ್ರಿಸೆಟ್ಸ್ ನಿಮಗೆ ಓಪನ್ ಆಗುತ್ತೆ. ನಾನು ಪ್ರಿಸೆಟ್ಸ್ ಲಿಂಕ್ ಕೊಟ್ಟಿರ್ತೀನಿ. ಪ್ರಿಸೆಟ್ಸ್ ಬಂದು ಇಲ್ಲಿ ಲಿರಿಕ್ಸ್ ಇರುತ್ತೆ, ಅಲ್ಲಿ ಹೋಗಿ ಎಫೆಕ್ಟ್ಸ್ ಇರುತ್ತೆ. ಎಫೆಕ್ಟ್ಸಲ್ಲಿ ಕಾಪಿ ಎಫೆಕ್ಟ್ಸ್ ಕೊಟ್ಟು ಆಮೇಲೆ ನೀವೀಗ ಲಿರಿಕ್ಸ್ ಆ್ಯಡ್ ಮಾಡಿದ್ರಲ್ಲ, ಲಿರಿಕ್ಸ್ ಬಂದು ಪೇಸ್ಟ್ ಕೊಟ್ಟರಾಯಿತು ನೋಡಿ. ಆಗ ಲಿರಿಕ್ಸ್ ನೋಡಿ ಎಫೆಕ್ಟ್ಸ್ ಗೊತ್ತಾಗುತ್ತೆ ನಿಮಗೆ, ಹೀಗೆ ಮೂವ್ ಆಗುತ್ತೆ. ಸೊ ಎಲ್ಲದಕ್ಕೂ ಹಾಗೆ ಎಫೆಕ್ಟ್ಸ್ಗಳನ್ನು ಪೇಸ್ಟ್ ಎಫೆಕ್ಟ್ಸ್ ಕೊಟ್ಟರಾಯಿತು. ಎಲ್ಲದಕ್ಕೂ ಸೇಮ್ ಎಫೆಕ್ಟ್ಸ್ ಅಪ್ಲೈ ಆಗುತ್ತೆ. ನೀವು ಮೊದಲು ಬಾರ್ ಮಾರ್ಕ್ಸ್ಗೆ ಕರೆಕ್ಟಾಗಿ ಲಿರಿಕ್ಸ್ ಮಾಡಿಕೊಂಡ್ರೆ ಆಮೇಲೆ ನೀವು ಎಫೆಕ್ಟ್ಸ್ ಕೊಡ್ತಾ ಹೋದ್ರಾಯಿತು. ಆಮೇಲೆ ಎಫೆಕ್ಟ್ಸ್ ಕೊಟ್ಟು ಸೇವ್ ಕೊಟ್ಟರಾಯಿತು. ಜಸ್ಟ್ ಸೇವ್ ಕೊಟ್ಟರಾಯಿತು. ಎಲ್ಲ ನಿಮಗೆ ಈಸಿಯಾಗಿ ಸೇವ್ ಆಗುತ್ತೆ. ಪ್ರಿವ್ಯೂಯಲ್ಲಿ ನೀವು ನೋಡಿರ್ತಾರಲ್ಲ, ಸೇಮ್ ಅದೇ ರೀತಿ ನಿಮಗೆ ಎಲ್ಲ ಲಿರಿಕ್ಸ್ಗಳು ಕಾಣ್ತದೆ.
ಎಫೆಕ್ಟ್ಸ್ ಕೊಟ್ಟ ನಂತರ ಟೆಸ್ಟ್ ಎಫೆಕ್ಟ್ಸ್ ಕೊಟ್ಟ ನಂತರ ಒಂದು ವೀಡಿಯೋಗೊಂದು ಎಫೆಕ್ಟ್ಸ್ ಕೊಡಬೇಕಾಗುತ್ತೆ. ನೋಡಿ, ಖಾಲಿ ಲಿರಿಕ್ಸ್ ಇದ್ದರೆ ಬೋರ್ ಆಗುತ್ತೆ. ಸೊ ಒಂದು ವೀಡಿಯೋ ಎಫೆಕ್ಟ್ ಕೊಡಬೇಕಾಗುತ್ತೆ. ಸೊ ನಾನು ಎಫೆಕ್ಟ್ ಹೇಗೆ ಕೊಡ್ತೀನಿ ಅಂತ ನೋಡ್ಕೊಳ್ಳಿ. ಆ್ಯಡ್ ಬಂದು ಇಲ್ಲಿ ಶೇಪಿಗೆ ಬನ್ನಿ. ಶೇಪಿನಲ್ಲಿ ಈ ಫುಲ್ ಚೌಕ ಶೇಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಫುಲ್ ಸ್ಕ್ರೀನ್ ಮಾಡಿಕೊಂಡು ಕಲರ್ ಬಂದು ಬ್ಲ್ಯಾಕ್ ಮಾಡ್ಕೊಳ್ಳಿ. ಬ್ಲ್ಯಾಕ್ ಇಟ್ಟಾದ್ಮೇಲೆ ಅದಕ್ಕೊಂದು ಎಫೆಕ್ಟ್ಸ್ ಕೊಡಬೇಕು. ರೆಕ್ಟ್ಯಾಂಗಲ್ ಏನಿದೆ ಅದನ್ನು ವೀಡಿಯೋಕ್ಕೆ ಫುಲ್ಲು ಮಾಡ್ಕೊಳ್ಳಿ. ಫುಲ್ ಮಾಡಿಕೊಂಡು ಆದಮೇಲೆ ಅದಕ್ಕೊಂದು ಎಫೆಕ್ಟ್ ಕೊಡಲಿಕ್ಕಿದೆ. ಎಫೆಕ್ಟ್ಸ್ಗೆ ಹೋಗಿ ಆ್ಯಡ್ ಎಫೆಕ್ಟ್ಸ್ ಹೋಗಿ ಸಿಂಪಲ್ ಅಂತ ಸರ್ಚ್ ಮಾಡಿ. ಸಿಂಪಲ್ ಸ್ಟಾರ್ ಫೀಲ್ಡ್ ಅಂತಿದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಅಂತ ಕೊಡಿ. ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಕೊಟ್ಟ ನಂತರ ಎಕ್ಸಲ್ಲಿ ಈ ಪೊಸಿಷನ್ ಏನಿದೆ ಎಕ್ಸ್ ಇರಲಿ. ಅದರಲ್ಲಿ ನಿಮಗೆ ಫಸ್ಟ್ ಒಂದು ಕೀ ಕೊಡಿ, ಆ್ಯಡ್ ಕೀ ಕೊಡಿ. ಆಮೇಲೆ ಕೊನೆಗೆ ಬಂದು ಎಂಡಲ್ಲಿ ಬಂದು ಎಕ್ಸ್ನ ಬಲಭಾಗಕ್ಕೆ ಪ್ಲಸ್ ಒಂದು 120 ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಬಂದು ರೆಕ್ಟ್ಯಾಂಗಲ್ ಏನಿದೆ ಅದನ್ನು ಬಂದು ಬ್ಲೆಂಡಿಂಗ್ ಕೆಪಾಸಿಟಿಯನ್ನು ಲೈಟನ್ನು ಮಾಡ್ಕೊಳ್ಳಿ. ಈಗ ನೋಡಿ, ವಿಡಿಯೋ ಇಷ್ಟು ಚೆನ್ನಾಗಿ ಬರುತ್ತೆ. ಎಲ್ಲ ಎಫೆಕ್ಟ್ಸ್ ಕೊಟ್ಟ ನಂತರ ಚೆನ್ನಾಗಿ ವಿಡಿಯೋ ಬರುತ್ತೆ. ಇಲ್ಲಿ ನಿಮಗೆ ಏನಾದರೂ ನಿಮ್ಮ ಲೋಗೋ ಏನಿದ್ರೆ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಯಾವುದೇ ಲೋಗೋ, ನಿಮ್ಮ ಲೋಗೋ ಯಾವುದಿದ್ರೆ ಆ್ಯಡ್ ಮಾಡಿಕೊಂಡು ನೀವು ಇನ್ಸ್ಟಾಗ್ರಾಮ್ ರೀಲ್ಸ್, ಫೇಸ್ಬುಕ್ ರೀಲ್ಸ್ಗಳಿಗೆ ಅಪ್ಲೋಡ್ ಮಾಡ್ಕೊಳ್ಬೋದು. ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ.